ಏನು ವಿಡಿಯೋ ಮಾಡ್ತಾ ಇದ್ದೀನಿ ಸಿಂಪಲ್ ಇಷ್ಟೇ. ನೀವು ನೋಡ್ತಾ ಇದ್ದೀರಾ ಇಂಡಿಯಾ ವಿಕ್ಸ್ ಅಂತ. ಏನಪ್ಪ ಇದು ಹೊಸ ಮ್ಯಾಟರ್? ಇಂಡಿಯಾ ವಿಕ್ಸ್ ಅಂದ್ರೆ ಏನು? ಇಂಡಿಯಾ ವಿಕ್ಸ್ ಅಂತ ಏನಿಲ್ಲ, ಸಿಂಪಲ್ ಅಷ್ಟೇ. ಇದನ್ನ NSE ಅವರೇ ತಗೊಂಡ್ಬಂದಿದ್ದಾರೆ ಅಧಿಕೃತವಾಗಿ. ಇದು ಒಂದು NSE ವೆಬ್ಸೈಟ್ ಅಲ್ಲೇ ಸಿಗುತ್ತೆ ನಿಮಗೆ, ನೀವು ಬ್ರೋಕರ್ ಅಲ್ಲೂ ಸಿಗುತ್ತೆ. ಇಂಡಿಯಾ ವಿಕ್ಸ್ ಅಂದ್ರೆ ಸಿಂಪಲ್ ಎಷ್ಟು ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿನ ನೋಡ್ಬೋದು ಅನ್ನೋದಕ್ಕೆ ಒಂದು ಇಂಡೆಕ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಅದು NSE ಅವರೇ 2008ರಲ್ಲಿ ಇದು ಅವರೇನೇ ಅಧಿಕೃತವಾಗಿ ಲಾಂಚ್ ಮಾಡ್ತಾರೆ. ಇದನ್ನ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ, ಸೊ ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಯಾವ ತರ ವರ್ಕ್ ಆಗುತ್ತೆ ಏನೇನು ಅಂತ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ. ಇದು ಏನಿಲ್ಲ, ಇಂಡಿಯಾ ವಿಕ್ಸ್ ಅಂದ್ರೆ ಮಾರ್ಕೆಟ್ ಅಪ್ ಸೈಡ್ ಹೋದಾಗ ಇಂಡಿಯಾ ವಿಕ್ಸ್ ಡೌನ್ ಆಗುತ್ತೆ, ಇಂಡಿಯಾದ ಮಾರ್ಕೆಟ್ ಡೌನ್ ಸೈಡ್ ಹೋದಾಗ ಇಂಡಿಯಾ ವಿಕ್ಸ್ ಅಪ್ ಆಗುತ್ತೆ. ಸೊ ನೀವು ಹೋಗಿ ಇಂಡಿಯಾ ವಿಕ್ಸ್ ಅಂತ ನಿಮ್ಮ ಏನು ಬ್ರೋಕರ್ ಅಲ್ಲಿ ಸರ್ಚ್ ಮಾಡಿದ್ರೆ ಆ ಚಾರ್ಟ್ ಬರುತ್ತೆ. ಆ ಚಾರ್ಟ್ ನ ಓಪನ್ ಮಾಡಿ ನೋಡಿ. ಆಲ್ಮೋಸ್ಟ್ ಕರೋನಾ ಟೈಮಲ್ಲಿ ಇದು 80 ತನಕ ಕ್ರಾಸ್ ಆಗಿತ್ತು. ಸೊ ಅವಾಗ ಮಾರ್ಕೆಟ್ ಫಾಲ್ ಆಯಿತು. ಈಗ ಯಾವಾಗ 20ಗಿಂತ ಜಾಸ್ತಿ ಆಗುತ್ತೋ ಅವಾಗ ಆಟೋಮೆಟಿಕ್ ಮಾರ್ಕೆಟ್ ಫಾಲ್ ಆಗುತ್ತೆ. ಸಿಂಪಲ್ ಆಗಿ ನೀವು ಇವಾಗ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನಿಲ್ಲಿ ಇವಾಗಿನ ಪ್ರೆಸೆಂಟ್ ಇಂಡಿಯಾ ವಿಕ್ಸ್ ಬಂದ್ಬಿಟ್ಟು 22.64 ಅಲ್ಲಿದೆ. ಓಕೆನಾ? ಟುಡೇ ಇದನ್ನ ಈ ತರ ಎಲ್ಲ ವೇರಿಯಂಟ್ ಎಲ್ಲ ನಾವು ಚೆಕ್ ಮಾಡ್ಕೋಬಹುದು. 365 ದಿನಕ್ಕೆ ಹಾಕೊಂಡಾಗ ಒಂದು ದಿನಕ್ಕೆ ಇಷ್ಟು ವಾಲಟಿಲಿಟಿ ಆಗುತ್ತೆ ಇವತ್ತು ಮಾರ್ಕೆಟ್ ಅಂತ ಗೊತ್ತಾಗುತ್ತೆ. ಸಿಂಪಲ್. ಇವಾಗ ನಾವು ಏನೋ ಟ್ರೇಡ್ ಎತ್ಕೊಳ್ತಾ ಇದೀವಿ ಅಂತಂದ್ರೆ, ಇವತ್ತೇನೋ ಟ್ರೇಡ್ ಪ್ಲಾನ್ ಮಾಡ್ತಾ ಇದೀವಿ ಅಂತ, ಇವತ್ತು ಎಷ್ಟು ವಾಲಟಿಲಿಟಿ ಆಗುತ್ತೆ ಅಂತ ಗೊತ್ತಿದ್ರೆ ಟ್ರೇಡ್ ಮಾಡಕ್ಕೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಅಷ್ಟೇ. ಇದು 100% ಆಗಲ್ಲ, 90% ಆಗುತ್ತೆ. ಅಂದ್ರೆ ಪಾಯಿಂಟ್ಸ್ ಹೇಳ್ತಾ ಇರೋದು. ಈಗ 500 ಪಾಯಿಂಟ್ ಮೊಮೆಂಟಮ್ ತೋರಿಸ್ತಾ ಇದ್ದಾರೆ, ಒಂದು 400 ಪಾಯಿಂಟ್ ಅದು ಅಪ್ರಾಕ್ಸಿಮೇಟ್ ಮೊಮೆಂಟ್ ಆಗಿ ಇನ್ನೂ ಜಾಸ್ತಿ ಹೋಗುತ್ತೆ ಅನ್ಸುತ್ತೆ. ಅದಕ್ಕಿಂತ ಜಾಸ್ತಿ ಹೋಗುತ್ತೆ. 100% ಆಗಿರಲ್ಲ. 100% 120 ಪಾಯಿಂಟ್ಸ್ ಮೊಮೆಂಟಮ್ ಆಗಿರುತ್ತೆ. ಇದನ್ನ ಡೇ ವೈಸ್ ನೀವು ಲೆಕ್ಕ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಸಿಂಪಲ್. ಇದನ್ನ 2-3 ತರ ನಾವು ಇದನ್ನ ಚೆಕ್ ಮಾಡ್ಬೋದು. ಸಿಂಪಲ್. ಯಾವ ತರ ಅಂದ್ರೆ ನೋಡಿ, 365 ದಿನ ಹಾಕೊಂಡಾಗ ಈ ರೇಷಿಯೋಸ್ ನಮಗೆ ಕಾಣುತ್ತೆ. ಇವೆಲ್ಲ ಪರ್ಸೆಂಟೇಜ್ ವೈಸ್. ಓಕೆ. ಇದನ್ನ ಇಂಡಿಯಾ ವಿಕ್ಸ್ ಇವತ್ತಿನ ಪ್ರೆಸೆಂಟ್ ಬಂದ್ಬಿಟ್ಟು 22.64. ಓಕೆನಾ? ಹೋಗಿ ನೀವು ನಿಮ್ಮ ಅಧಿಕೃತವಾಗಿರೋ ಯಾವುದು ಬ್ರೋಕರ್ ಬರುತ್ತೆ. ಓಕೆ. 365 ದಿನಕ್ಕೆ ನಾನು ಚೆಕ್ ಮಾಡಿದಾಗ ಇದು ತೋರಿಸ್ತಾ ಇದೆ 1.18% ಅಷ್ಟು ವಾಲಟಿಲಿಟಿನ ಪ್ರತಿದಿನ ನಾವು ಹಿಂಗೆ ನೋಡೋಕೆ ಸಿಗುತ್ತೆ. ಅಂದ್ರೆ ಇದು ಪ್ರತಿದಿನ ಈ ಏನು ವ್ಯಾಲ್ಯೂ ಇದೆಯಲ್ಲ 22.64 ಚೇಂಜಸ್ ಆಗ್ತಾ ಇರುತ್ತೆ. ಆ ಬೇಸಿಸ್ ಮೇಲೆ ಈ ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬೇಕಾಗುತ್ತೆ. ಇದ್ರ ಹಿಂದ್ಗಡೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನಾನು ಇದನ್ನ ಬರ್ದಿದ್ದೀನಿ, ನೀವು ಅಬ್ಸರ್ವ್ ಮಾಡಿ. ಈ 365 ದಿವಸಕ್ಕೆ ಇದನ್ನ ಡಿವೈಡ್ ಮಾಡಿ ತೋರಿಸಿದಾಗ 1.18% ತೋರಿಸ್ತಾ ಇದೆ. ರೈಟ್? ಕರೆಕ್ಟ್ ಅಲ್ವಾ? ಇದನ್ನ ಮಂತ್ಲಿ ಬೇಸ್ ವಾಲಟಿಲಿಟಿ, ಈ ಮಂತ್ ಅಲ್ಲಿ ಎಷ್ಟು ವಾಲಟಿಲಿಟಿ ಇದೆ ಅಂತ ನಾನು ಚೆಕ್ ಮಾಡಿಬಿಟ್ಟು ಬರ್ದಿದ್ದೀನಿ. ಅಂದ್ರೆ ಇದನ್ನ 52 ವೀಕಿಗೆ ಚೆಕ್ ಮಾಡ್ಬೋದು, 35 ಡೇಸಿಗೆ ಚೆಕ್ ಮಾಡ್ಬೋದು, 365 ಡೇಗೆ ಚೆಕ್ ಮಾಡ್ಬೋದು, 12 ಮಂತ್ಸಿಗೆ ಕೂಡ ಚೆಕ್ ಮಾಡ್ಬೋದು. ನಾನು ನಿಮಗೆ 12 ಮಂತ್ಸಿಂದ ಚೆಕ್ ಮಾಡಿದ್ದೀನಿ. 365 ಡೇಸ್ ಅಂದರೆ ಪರ್ ಡೇಗೆ ಎಷ್ಟು ವಾಲಟಿಲಿಟಿನ ಚೆಕ್ ಮಾಡಿಲ್ಲ. ಸೊ ಆ ಚೆಕ್ ಮಾಡಿರೋ ಪ್ರಕಾರ ಅಲ್ಲಿ ತೋರಿಸಿರೋ ಡಾಟಾ ಬಂದ್ಬಿಟ್ಟು 21,635ಗೆ ಬರಬೇಕು ಅಂತ ಡಾಟಾ ತೋರಿಸ್ತಾ ಇದೆ. ನಾವು ಇದನ್ನ ಬೇಸಿಸ್ ಇಟ್ಕೊಂಡು ನಾವು ಮಾರ್ಕೆಟಲ್ಲಿ ಚೆಕ್ ಕೂಡ ಮಾಡ್ಕೋಬೋದು. ಅದನ್ನ ಹಿಂಗೆ ತೋರಿಸಿ ಮಾರ್ಕೆಟಲ್ಲಿ ಎಲ್ಲಿ ಆ್ಯಕ್ಚುಲಿ ಸ್ಟ್ರಾಂಗ್ ಸಪೋರ್ಟ್ ಬಂದ್ಬಿಟ್ಟು 21,700, 600, 500 ಅಲ್ಲೇ ಇದೆ. ಸ್ಟ್ರಾಂಗ್ ಸಪೋರ್ಟ್ ಝೋನ್ ನೆಫ್ಟಿ ಏನಾದರೂ ಪೊಲೀಸ್ ನೀವು ಆಗಬೇಕು ಅಂದರೆ ಅದೆಲ್ಲ ಟ್ಯಾಪ್ ಮಾಡೇ ಹೋಗ್ಬೋದು ಅಲ್ವಾ? ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. 21.636 ಇದು ಏನಾದರೂ ಈ 25,000ನ ಏನಾದರೂ ಬ್ರೇಕ್ ಮಾಡಿ ಕೆಳಗಡೆ ಹೋದರೆ 17,000, 18,000 ಹೋಗೋ ಪಾಸಿಬಿಲಿಟಿ ತುಂಬ ಇದೆ. ಯಾಕೆಂದರೆ ಪ್ಯಾಟ್ರನ್ ವೈಸ್ ನೋಡಿದ್ರೆ ಹೋಗೋ ಚಾನ್ಸಸ್ ತುಂಬ ಇದೆ. ಸೊ ಅದಕ್ಕೆ ನಾವು ಹೋಗೋದು ಬೇಡ. ಏನಾದ್ರು ಬ್ರೇಕ್ ಮಾಡೋ ಸಿಚುವೇಶನ್ ಬ್ರೇಕ್ ಮಾಡಿದ್ರೆ ಹೋಗುತ್ತೆ. ಬ್ರೇಕ್ ಮಾಡಿಲ್ಲ, ಅಲ್ಲಿಂದ ರಿವರ್ಸ್ ತೊಗೊತಾ ಇತ್ತು, ಈ ಥರ ಏನೋ ಅಲ್ಲಿಂದನೇ ಹಂಗಾಗಿದೆ, ಏನೋ ಇಲ್ಲಿಂದನೇ ರಿವರ್ಸ್ ತೊಗೊಂತು ಅಂದರೆ ಇಟ್ಸ್ ಓಕೆ. ಇಂಡಿಯನ್ ಮಾರ್ಕೆಟ್ ಬುಲಿಶ್ ಆಗುತ್ತೆ ಅಷ್ಟೇ. ಸಿಂಪಲ್. 21,636 ಬೇರಿಶ್ ಅಲ್ಲಿ ತೋರಿಸ್ತಾ ಇದೆ. ಈ ಏನು ಕ್ಯಾಲ್ಕುಲೇಷನ್ ಪ್ರಕಾರ 24,665 ಬುಲಿಶ್ ಅಲ್ಲಿ ತೋರಿಸ್ತಾ ಇದೆ. ಇಷ್ಟು ಮಾರ್ಕೆಟಲ್ಲಿ ಈ ಮಂತಲ್ಲಿ ವಾಲಟಿಲಿಟಿ ಆಗ್ಬೋದು ಅಂತ ತೋರಿಸ್ತಾ ಇದೆ. ಇದನ್ನ ಪರ್ ಡೇಗೆ ಏನಾದ್ರು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದ್ರ ಡೇಗೆ ಎಷ್ಟು ವಾಲಟಿಲಿಟಿ, ಆ ದಿನ ಎಷ್ಟು ಪಾಯಿಂಟ್ಸ್ ವಾಲಟಿಲಿಟಿ ಆಗ್ಬೋದು ಅಂತ ತೋರಿಸುತ್ತೆ. ಬಟ್ ನಾನು ತುಂಬ ಚೆಕ್ ಮಾಡಿರೋ ಪ್ರಕಾರ ಅಪ್ರಾಕ್ಸಿಮೇಟ್ ವಾಲಟಿಲಿಟಿ ಆಗಿದೆ. ನಾನು ಲೆಕ್ಕ ಮಾಡಿ ಚೆಕ್ ಮಾಡಿದ್ದೀನಿ.
3-4 ದಿನ ಡಾಟಾನ ಲೆಕ್ಕ ಮಾಡಿ ಚೆಕ್ ಮಾಡಿದ್ದೀನಿ. ಅದನ್ನ ಹೋಗ್ಬಿಟ್ಟು ನೀವೇ ಇಂಡಿಯಾ ವಿಕ್ಸ್ 12 ಮಾರ್ಚಲ್ಲಿ ಎಷ್ಟಿತ್ತು, 11 ಮಾರ್ಚಲ್ಲಿ ಎಷ್ಟು ಚೆಕ್ ಮಾಡಿದ್ರೆ ಬರೋದು, ಅದನ್ನ ಲೆಕ್ಕ ಮಾಡಬೇಕು. ಈ ಲೆಕ್ಕ ಮಾಡೋದನ್ನ ಇಲ್ಲಿ ತೋರಿಸಿಲ್ಲ, ಯಾಕೆಂದ್ರೆ ಯಾರಿಗೆ ಬೇಕು ಅಂತೀರೋ ಅದು ಇಂಡಿವಿಜುವಲ್ ಆಗಿ ಲೆಕ್ಕದ ಬಗ್ಗೆ ಹೆಂಗೆ ಮಾಡೋದು ಅಂತ ಲೆಕ್ಕನೇ ಮಾಡಿಬಿಟ್ಟು ಕಳಿಸ್ತೀನಿ ಅಷ್ಟೇ. ಏನಕ್ಕೆ ಇದನ್ನ ಮ್ಯಾಥ್ಸ್ ತೊಗೊಂಡ್ಬಂದೆ ಅಂದರೆ ನನಗೆ ವಾಲಟಿಲಿಟಿ ಗೊತ್ತಾದರೆ ನನಗೆ ಟ್ರೇಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಇದನ್ನ ಯಾರು ಮಿಸ್ ಮಾಡ್ಕೊಂಡ್ರೆ ಜೀವನದಲ್ಲಿ ಈ ಸಬ್ಜೆಕ್ಟ್ನ ಮಿಸ್ ಮಾಡ್ಕೊಂಡಾಗ ಇದನ್ನ ತಿಳ್ಕೊಬೇಕಾಗಿರೋದು ತುಂಬ ಮುಖ್ಯ. ಯಾಕೆಂದರೆ ಗಿಫ್ಟ್ ನಿಫ್ಟಿ ಅಂದರೆ ಎಷ್ಟು ನೋಡ್ತೀವೋ ಇಂಡಿಯಾ ವಿಕ್ಸ್ ಪಾಸಿಟಿವ್ ಇದ್ರೆ ಆಲ್ಮೋಸ್ಟ್ ಬೇರಿಶಲ್ಲೇ ಇರುತ್ತೆ ಮಾರ್ಕೆಟ್, ಬರ್ದಿಟ್ಕೊಳ್ಳಿ. ಸೊ ಆಲ್ಮೋಸ್ಟ್ ಅಲ್ಲ ಬೇರಿಶಲ್ಲೇ ಇರುತ್ತೆ. ಯಾಕೆಂದರೆ ಅದನ್ನ ಬೇಸಿಸ್ ಮೇಲೆ ಇದನ್ನ ಮಾಡಿದ್ದಾರೆ. ಇದನ್ನ ಇಟ್ಕೊಂಡು ತುಂಬ ಸ್ಟ್ರಾಟಜಿಗಳನ್ನ ಮಾಡ್ಬೋದು. ಸಿಂಪಲ್. ಇವಾಗ ಈ ಏನು 24,665 ಕಾಲ್ ತೊಗೊಂಡು ಕೂಡ ದುಡ್ಡು ಮಾಡ್ಬೋದು. ಇದು 0 ಆಗೋದು ಚಾನ್ಸಸ್ ಇಲ್ಲ, ರೈಟ್? ಇದರಿಂದ ಕೆಳಗಡೆ ಬೀಳುತ್ತೆ ಅಂತ ಇದರಿಂದ ಕೆಳಗಡೆ ಇರೋ ಪ್ರೀಮಿಯಮ್ಗಳನ್ನ ತಗೊಂಡು ಬೈ ಮಾಡ್ಬೋದು. 0 ಆಗೋದು ಚಾನ್ಸಸ್ಸೇ ಇಲ್ಲ, 0 ಆಗಲ್ಲ. ಇದರಲ್ಲಿ ಕಾಲ್ ಬೈ ಮಾಡ್ತೀರಲ್ಲಿ ಪುಟ್ ಬೈ ಮಾಡ್ತೀರ. ಇದರಲ್ಲಿ ಹೆಡ್ಜಿಂಗ್ ಸ್ಟ್ರಾಟಜಿಗಳನ್ನ ಮಾಡಿ ತುಂಬ ದುಡ್ಡು ಮಾಡ್ತಾರೆ. ಇಂಡಿಯಾ ವಿಕ್ಸ್ನ ಬರೀ ಇಂಡಿಯಾ ವಿಕ್ಸ್ನ ನೋಡಿ, ಬರೀ ಇಂಡಿಯಾ ವಿಕ್ಸ್ ಬಗ್ಗೆ ನಿಮ್ಗೆ ಅರ್ಥ ಆದರೆ ಸಾಕು, 100% 200% ನೀವು ಕೂಡ ದುಡ್ಡನ್ನ ಮಾಡ್ಬೋದು ಅಷ್ಟೇ. ಇದ್ರ ಬಗ್ಗೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಇನ್ನೂ ಕ್ಲಿಯರ್ ಕಟ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ಪರ್ ಡೇಗೂ ಕಳಿಸ್ಕೊಡ್ತೀನಿ. ಇದ್ರ ಕೆಳಗಡೆ ಒಂದು ಲೆಕ್ಕ ಇದೆ, ಬರೀ ಇಷ್ಟೇ ಹೊಡೆದ ತಕ್ಷಣ ಇದು ಬರುತ್ತಾ, ಸುಳ್ಳು ಬರಲ್ಲ. ಇದ್ರ ಕೆಳಗಡೆ ಒಂದು ಲೆಕ್ಕ ಇದೆ, ಆ ಲೆಕ್ಕದ ಬಗ್ಗೆ ಯಾರಿಗಾದ್ರು ಬೇಕಾಗಿದ್ದರೆ ಮಾತ್ರ ಕಮೆಂಟ್ ಹಾಕಿ ಅವ್ರಿಗೆ ಕ್ಲಿಯರಾಗಿ ಮೆಸೇಜ್ ಅದನ್ನು ಯಾವ್ದಾರು ಟೈಪ್ ಮಾಡಬೇಕು ಅಂತ ಟೈಪ್ ಮಾಡ್ಬಿಟ್ಟು ನಾನು ಕಳಿಸ್ತೀನಿ. ಯಾಕೆಂದರೆ ಎಲ್ಲರಿಗೂ ಇದನ್ನ ಕೊಡೋದು ಬೇಡ. ಸುಮ್ಮನೆ ಏನೋ ವೀಡಿಯೋ ನೋಡ್ಕೊಂಡು ಸ್ಕ್ರೋಲ್ ಮಾಡೋರಿಗೆ ಅವಶ್ಯಕತೆ ಇರಲ್ಲ. ಬೇಕಾದವ್ರು ಇವ್ರಿಗೆ ಬೇಕು ಅಂತ ನನಗೆ ಗೊತ್ತಾಗಬೇಕು. ಸೊ ಅವ್ರಿಗೆ ನಾನು ಕಮೆಂಟ್ ಕಳಿಸ್ತೀನಿ. ಓಕೆ, ಇವಾಗ ಚಾರ್ಟಲ್ಲಿ ನೋಡೋಣ. ಸ್ಟ್ರಾಂಗ್ ಸಪೋರ್ಟ್ ವಿಡಿಯೋ ಇತ್ತು. ಓಕೆ, ಚಾರ್ಟ್ನ ಅಬ್ಸರ್ವ್ ಮಾಡೋಣ. ಏನು ನಮ್ಗೆ ಇಂಡಿಯಾ ವಿಕ್ಸ್ ಲೆಕ್ಕದ ಪ್ರಕಾರ ಈ ಮಂತಲ್ಲಿ 21,600 ಹತ್ರ ಮಾರ್ಕೆಟ್ ಬರಬೇಕು ಅಂತ ಹೇಳಿದ್ರಲ್ಲ, ತುಂಬ ಸಪೋರ್ಟ್ ಝೋನ್ ಇಲ್ಲೇ ಇದೆ ಮಾರ್ಕೆಟಲ್ಲಿ. ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಸಪೋರ್ಟ್ ತೊಗೊಂಡಿರೋದು ನಮಗೆ ಕಾಣ ಸಿಗ್ತಾ ಇದೆ. ಸೊ ಇಂಡಿಯಾ ವಿಕ್ಸ್ ಅದೇನೇ ನಮ್ಗೆ ಹೇಳ್ತಾ ಇದೆ. ಏನಾದರೂ ಏನಾದರೂ ಮಾರ್ಕೆಟ್ ಇದನ್ನ ಬ್ರೇಕ್ಔಟ್ ಕೊಟ್ಟರೆ ತುಂಬ ಜನದ್ದು ವ್ಯೂವರ್ಸ್ದು ಏನಿರುತ್ತೆ ಅಂದರೆ ಇದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗಿರೋದ್ರಿಂದ ಕಪ್ ಅಂಡ್ ಹ್ಯಾಂಡಲ್ ನಾವು ಬ್ರೇಕ್ಔಟ್ ಕೊಟ್ಟರೆ ಕಪ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಟಾರ್ಗೆಟ್ ಹೋಗೋ ಚಾನ್ಸಸ್ ಇರುತ್ತೆ ಅಲ್ವಾ? ಸೊ ಪಾಸಿಬಿಲಿಟಿ ಈ ಥರ ಇರೋದ್ರಿಂದ ಇನ್ನೊಂದು ಮಾರ್ಕೆಟ್ನ ಅದನ್ನ ಬ್ರೇಕ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಬ್ರೇಕ್ ಆದರೆ ಈ ಜಾಗಕ್ಕೆ ಮಾರ್ಕೆಟ್ ಬರಬೇಕಾಗುತ್ತೆ. ಸೊ ಇದನ್ನ ಮಾರ್ಕೆಟಲ್ಲಿ ಬಿಡೋಣ. ಸೊ ಇದೇನಾದ್ರು ಬ್ರೇಕ್ ಆದರೆ ಮಾತ್ರ. ಸೊ ನನಗೆ ಅನಿಸೋ ಮಟ್ಟಿಗೆ ಅಟ್ಲೀಸ್ಟ್ ಮಾರ್ಕೆಟ್ ಇಲ್ಲಿಗೆ ಬರಬೇಕು, ಇನ್ನೆಲ್ಲೂ ಜಾಗನೇ ಇಲ್ಲ ಮಾರ್ಕೆಟಿಗೆ ಬರೋದಕ್ಕೆ. ಯಾಕೆ ಅಂತ ನಾನು ಹೇಳ್ತೀನಿ. ನಾನು ತುಂಬ ಸತಿ ಫಿಬೋನಚಿಲಿ ನಾನು ಟ್ರೇಡ್ ಎತ್ಕೊಳ್ಳೋದು. ಸೊ ಫಿಬೋನಚಿ ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟಿದೆ, ಮಾರ್ಕೆಟ್ ಬರಲೇಬೇಕು. ಮಾರ್ಕೆಟಲ್ಲಿ ಒಂದು ವ್ಯೂ ಇದೆ. ಇಂಡಿಯಾ ವಿಕ್ಸ್ ಕೂಡ ನಮ್ಗೆ ಅದೇ ಹೇಳ್ತಾ ಇರೋದ್ರಿಂದ ನಾವು ಪಾಸಿಬಿಲಿಟಿ ಜಾಸ್ತಿ 21,000 to 22,000 ಪಾಸಿಬಿಲಿಟಿ ಇಟ್ಕೋಬೇಕಾಗುತ್ತೆ. 21,600 500 ಸೈಕಾಲಜಿಕಲ್ ನಂಬರ್ 500 ಇರೋದ್ರಿಂದ ಅಲ್ಲಿ ಟ್ಯಾಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡೋಣ, ಇಂಡಿಯಾ ವಿಕ್ಸ್ ಇನ್ನೂ ಇನ್ಕ್ರೀಸ್ ಆಗ್ತಾ ಇದ್ರೆ ಡೇ ಬೈ ಡೇ, ಸೊ ಅದು ಸ್ವಲ್ಪ ಇನ್ನೂ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಈ 21,500 ಅಲ್ಲಿ ಅಲ್ಲೂ ಒಂದು ಒಳ್ಳೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ನಮಗೆ ಕೊಡೋಕೆ ಸಿಗ್ತದೆ. ಸೊ ಓಕೆ, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಕಂಪ್ಲೀಟ್ ಈ ವಿಡಿಯೋನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಇಂಡಿಯಾ ವಿಕ್ಸ್ ಅಂತ ಹೊಡೆದ್ಬಿಟ್ಟು ಯೂಟ್ಯೂಬಲ್ಲಿ ಇನ್ನೂ ಚೆನ್ನಾಗಿರೋ ವಿಡಿಯೋಗಳನ್ನ ಮಾಡಿರ್ತಾರೆ, ಅವ್ರ ವಿಡಿಯೋನ ನೋಡಿ. ಇಲ್ಲಿ ಯಾರು ಪಂಡಿತರಲ್ಲ, ನಾನು ಪಂಡಿತ ಅಂತ ನಾನು ಹೇಳ್ಕೊಳ್ತಾರಿಲ್ಲ. ನನ್ಗೊಂದು ಸಿಕ್ಕಿರೋ ಮಾಹಿತಿನ ಇದನ್ನ ಆಲ್ರೆಡಿ ನಾನು ತುಂಬಾ ಕಡೆ ಹೋಗಿ ಅಕಾಡೆಮಿ ಕಲ್ತಾಗ ನನಗೆ ಹೇಳಿದ್ರು. ಬಟ್ ಅವಾಗ ನನಗೆ ನೆನಪಿರ್ಲಿಲ್ಲ ಅದು. ಅಂದ್ರೆ ಅಲ್ಲಿ ತನಕ ನನ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಯಾವಾಗ ಇದು ನನ್ನ ವಿಡಿಯೋ ನೋಡ್ತೀನೋ ಅವಾಗ ನನಗೆ ತುಂಬಾ ಅರ್ಥ ಆಗುತ್ತೆ. ಸೊ ಮಾರ್ಕೆಟ್ ಈ ತರ ಇದೆ, ಅದಕ್ಕೆ ಹೇಳಿದ್ರು ಅವರು. ಬಟ್ ನಾನು ಅದನ್ನ ಇಗ್ನೋರ್ ಮಾಡಿದ್ದೆ. ಇದೆಲ್ಲ ಮಾರ್ಕೆಟ್ ಅಂತ ಇದು ಗೊತ್ತಾದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಸೂಪರ್ ಆಗಿರುತ್ತೆ. ಬೆಸ್ಟ್ ಏನೋ ವಾಚ್ ಮಾಡಿ. ನೀವು ವಾಚ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಸ್ಕಿಪ್ ಮಾಡ್ಕೋಬೇಡಿ. ಒಂದು ಡಾಟಾನ ಕ್ರಿಯೇಟ್ ಮಾಡ್ಕೊಳ್ಳಿ, ಅಂತ ಬರ್ಕೊಳ್ಳಿ. ಇಂಡಿಯಾ ವಿಕ್ಸ್ ಅಂತ ಇಂಡಿಯಾ ವಿಕ್ಸ್ ಎಷ್ಟಿರ್ಬೇಕು, ಏನು ಇರಬೇಕು ಅಂತ ಕಮೆಂಟ್ ಮಾಡಿದವ್ರಿಗೆ ಮಾತ್ರ ನಾನು ಹೇಳ್ತೀನಿ. ಕ್ಯಾಲ್ಕುಲೇಷನ್ ಮತ್ತು ಇಂಡಿಯಾ ವಿಕ್ಸ್ ಎಷ್ಟಿದ್ದಾಗ ಏನಾಗುತ್ತೆ, ಸೈಡ್ ವೇಸ್ ಯಾವಾಗುತ್ತೆ ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ನೋಡಿ ಕಮೆಂಟ್ ಹಾಕೋದನ್ನ ಮರಿಬೇಡಿ, ಲೈಕ್ ಕೊಟ್ಟು ಸಂಗ್ರಹಿಸಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ವಿಡಿಯೋ.